ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಃ ಆರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿ ನೋಡ್ತಾ ಬಂದಿದ್ದೀವಿ. 14ನೇ ಪದ್ಯ ನೋಡಿದ್ದೀವಿ. ಅಲ್ಲಿ ಕೆಲವು ಅಂಶಗಳು ಮತ್ತು ಯಾಕೆ ಈ ಪಶುಗಳನ್ನು ಹೇಳ್ತಾರೆ ಅದು ಸ್ವಲ್ಪ ನೋಡಿದ್ದೀವಿ. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನೋಡೋಣ ಈ ಪದ್ಯಗಳನ್ನು. ಇಲ್ಲಿ ಇಲ್ಲಿ ಹೇಳಿರುವಂಥ ಆಕಳು ಆಗಲಿ, ಆಮೇಲೆ ಮೇಕೆ ಮತ್ತು ಕುರಿ ಮತ್ತು ಅಶ್ವ, ಮನುಷ್ಯ ಇದನ್ನ ಹೇಳಿದ್ದಾರೆ. ಇದು 4 ಹೇಗೆ ಯಜ್ಞಗಳಲ್ಲಿ ಪಶು ಯಜ್ಞ ಬಲಿ ಮಾಡ್ತಾ ಇದ್ರು. ಅದು ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ. ಯುಗ ಧರ್ಮಗಳು ಒಂದೊಂದು ಯುಗದಲ್ಲಿ ಬರುತ್ತೆ. ಈ ಯುಗದಲ್ಲಿ ಕಲಿಯುಗದಲ್ಲಿ ಪಶು ಬಲಿ, ನರಬಲಿ ಅಂದ್ರೆ ಅದು ಬಲಿ ಅಂದ್ರೆ ಆ ಪ್ರಾಣ ಅದನ್ನ ವಧೆ ಮಾಡೋದು ಎಂಬ ಅರ್ಥದಲ್ಲಿ ಇಲ್ಲ. ಅದು ಏನು ಅಂತ ನೋಡೋಣ. ಆ ಕಾಲದಲ್ಲಿ ಹಸು ತಗೊಳ್ಳಿ ನೀವು, ಗೋವುಗಳನ್ನು ತಗೊಂಡಾಗ ಆ ಗೋವುಗಳನ್ನ ಬಲಿ ಕೊಡೋದು ಎಂಬುದಿಲ್ಲ. ಗೋವು ಪೂಜನೀಯವಾದಂಥ ಪರಮ ಪೂಜನೀಯವಾದ ಒಂದು ಪ್ರಾಣಿ ಅದು. ಸೊ ಇಲ್ಲಿ ಯಾವುದನ್ನ ಯಜ್ಞ ಪಶುಗಳು ಅಂತಲೇ ಇದನ್ನ ಹೇಳ್ತೀವಿ. ಯಜ್ಞ ಅಂದ್ರೆ ಏನು? ಬಲಿ ಕೊಡೋದು ಅಂತ ಮಾತು. ಬಲಿಹರಣ ಅಂದ್ರೆ ಮಾಡ್ತೀವಿ ಅಂದ್ರೆ ಏನು ಅಂದ್ರೆ ಪೂಜೆ ಎಂಬೋ ಅರ್ಥದಲ್ಲಿ ಬಳಸ್ತಾರೆ. ಸೊ ಫಸ್ಟ್ ಗೋವನ್ನ ತಗೊಂಡಿದ್ದಾರೆ, ಅದು ನೋಡಿದ್ದೀವಿ. ಯಾಕೆ ಗೋವು? ಯಾಕೆಂದ್ರೆ ಉಪನಿಷತ್ಕಾರರು ಗೋವಿನಿಂದ ಶುರು ಮಾಡಿಲ್ಲ, ಅಜನಿಂದ ಶುರು ಮಾಡಿದ್ದಾರೆ, ಮೇಕೆಯಿಂದ ಶುರು ಮಾಡಿದ್ದಾರೆ. ಇಲ್ಲಿ ಯಾಕೆ ಈ ಆರ್ಡರ್ಸ್ ಚೇಂಜ್ ಆಗಿದೆ ಅದನ್ನು ನೋಡಿದ್ದೀವಿ. ಫಸ್ಟ್ ನಮಗೆ ದಾಸರು ಹೇಗೆ ತಿಳಿಸ್ತಾರಂದ್ರೆ ದೇವರನ್ನ ಸರ್ವೋತ್ತಮ, ಉತ್ಕೃಷ್ಟ, ಉದ್ಗೀತ. ಗೀತ ಅಂದ್ರೆ ಹೊಗಳಿಸಲ್ಪಡುವವನು. ಯಾವುದಿಂದ? ವೇದ, ಗೋ ಶಬ್ದಕ್ಕೆ ವೇದಗಳು ಇದು ಇರ್ದ ಮಾತುಗಳು, ಇದು ಅರ್ಥ ಇದೆ. ವೇದಗಳಿಂದ ಹೊಗಳಿಸಲ್ಪಡುವವನು ಹೇಗೆ ಶ್ರೇಷ್ಠ ಅಂತ. ಸೊ ಆ ರೀತಿಯಾದ ಚಿಂತನೆಯನ್ನ ಫಸ್ಟ್ ಹೇಳ್ತಾ ಇದ್ದಾರೆ. ಅದೇ ನಾವು ಹೇಳೋದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ವಾಯು ಜೀವೋತ್ತಮ ಎಲ್ಲಿ ಬಂತು? ಹಿಂದಿನ ಪದ್ಯದಲ್ಲಿ ಎಲ್ಲಿ ಬಂತು? ಹಿಂದಿನ ಪದ್ಯದಲ್ಲಿ ಈ ಅವಿದ್ಯೆಗಳಲ್ಲಿ ನಿಂತು ಈ ಅವಿದ್ಯೆಯನ್ನು ಕೊಡುವ ಆ ಒಂದು ಪಂಚ ತನ್ಮಾತ್ರೆಗಳಲ್ಲಿ ಮುಖ್ಯ ಪ್ರಾಣರಲ್ಲಿ ನಿಂತಿರುವಂತ ಆ ಕೃದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅದು ನೋಡಿದ್ದೀವಿ. ಅದನ್ನ ಚಿಂತನೆ ಅಂದ್ರೆ ಅದೆಲ್ಲ ಯಾವಾಗ ಚಿಂತನೆ ನಾವು ಮಾಡಿದ್ದೀವಿ? ಏನು ಮಾಡಿದ್ದೀವಿ ಅಂದ್ರೆ ದೇವರೇ ಮುಖ್ಯ. ಅರ್ಥ ಏನು? ಸ್ಥೂಲವಾಗಿ ಈ ಹೆಸರುಗಳು ನಮಗೆ ನೆನಪು ಬರೋದಿಲ್ಲ. ಏನು ಮಾಡೋದು ಅಂದ್ರೆ ಬೇಸಿಕಲಿ ಯಾರು ನಮಗೆ ಅಜ್ಞಾನವನ್ನ ಕೊಡ್ತಾನಂದ್ರೆ ಯಾರ ಅಧೀನದಲ್ಲಿ ಇದೆ ನಾವು ಕೊಡ್ತೀವಿ. ಅದು ನೀವು ನನಗೆ ಒಂದು ಸೀರೆ ಕೊಡ್ತೀರಿ ಅಂದ್ಕೊಳ್ಳಿ, ಆ ಸೀರೆ ನಿಮ್ಮ ವಶದಲ್ಲಿ ಇದೆ, ತಾತ್ಕಾಲಿಕ ವಶದಲ್ಲಿ ಇದೆ ಅಷ್ಟೇ. ಆ ಥರ ದೇವ್ರದಿಲ್ಲ. ದೇವರು ಕೊಡುವಂಥ ಪ್ರತಿ ವಸ್ತುವು ಅವನ ಓನರ್ಶಿಪ್, ಸರ್ವಕಾಲದಲ್ಲಿನೂ ಅವನ ಒಡೆತನ ಎಂಬುದು ಆ ವಸ್ತುಗಳಲ್ಲಿ ಇದ್ದೇ ಇದೆ. ಇದನ್ನ ನಾವು ಮುಖ್ಯವಾಗಿ ತಿಳಿಯಬೇಕು. ಉಪಾಸನೆಗಳು ಮುಖ್ಯವಾಗಿ ದೇವರ ಅಧೀನದಲ್ಲೇ ಎಲ್ಲವೂ ಇದೆ. ಭಾಗವತದಲ್ಲಿ ಇದು ವಿಸ್ತಾರವಾಗಿ ಸೃಷ್ಟಿಯಲ್ಲಿ ಬರುತ್ತೆ. 6ನೇ ಸೃಷ್ಟಿ ಏನು ಮಾಡಿದ್ದ? ಚತುರ್ಮುಖನಲ್ಲಿ ನಿಂತು ಒಂದು ಮಾಡುವಾಗ ಅವಿದ್ಯೆಯನ್ನು ಸೃಷ್ಟಿ ಮಾಡಿದ್ದ.
ಚತುರ್ಮುಖನ ಮೂಲಕ ಮಾಡಿದ. ಆವಾಗ ಚತುರ್ಮುಖ ವಿಶೇಷವಾಗಿ ದೇವರಲ್ಲಿ ಮನಸ್ಸಿಟ್ಟ. ಇದೆಲ್ಲ ಬರುತ್ತೆ ನಮಗೆ ಭಾಗವತದಲ್ಲಿ, ನೀವು ಕೇಳ್ತಾ ಇದ್ದೀರಾ. ಸೊ ಹಾಗೆ ಅವನು ಸೃಷ್ಟಿ ಮಾಡಿದ. ಯಾರು ಸೃಷ್ಟಿ ಮಾಡಿದನೋ ಅಂದ್ರೆ ಅರ್ಥಾತ್ ಯಾರ ವಶದಲ್ಲಿ ಇದು ಇದೆಯೋ, ಅಜ್ಞಾನ ಮುಂತಾದ ಎಲ್ಲ ಅವಿದ್ಯೆಗಳು ಪಂಚಪರ್ವಣಿ ಯಾವರ ವಶದಲ್ಲಿ ಇದೆಯೋ, ಯಾರ ಮೂಲಕ ಮುಖ್ಯ ಪ್ರಾಣರ ಮೂಲಕ ನಿಯಮನ ಮಾಡುತ್ತಾನೋ ಅವನಿಗೆ ಅದನ್ನ ತೆಗೆಯುವ ಸಾಮರ್ಥ್ಯವೂ ಇದೆ. ಕೊಡುವವನಿಗೆ ತೆಗೆಯುವ ಸಾಮರ್ಥ್ಯ, ಅವನೇ ದೇವರು. ಇದೇ ಅಂತ ಸ್ಥೂಲವಾದ ಚಿಂತನೆ ಇರಬೇಕು ನಮಗೆ. ಇದ್ರೆ ಏನ್ ಮಾಡ್ತೀವಿ, ಅವನಿಗೆ ಶರಣ ಹೋಗ್ತೀವಿ. ದೇವರೇ ನನ್ನ ಅಜ್ಞಾನವನ್ನ ತೆಗೆದು ಬಿಡು, ನನ್ನ ಮೋಹವನ್ನ ತೆಗೆದು ಬಿಡು, ನನ್ನ ಭಯವನ್ನ ತೆಗೆದು ಬಿಡು ಅಂತ ಅವನಿಗೆ ಶರಣಾಗ್ತೀವಿ. ಹಾಗೆ ಮುಖ್ಯ ಪ್ರಾಣರು, ಅವರೇ ಗುರುಗಳು, ಮುಖ್ಯ ಪ್ರಾಣರ ಮೂಲಕ ಶರಣಾಗ್ತೀವಿ. ಅದು ಗೊತ್ತಾಗಬೇಕು. ಅದು ಗೊತ್ತಾಗದೆ ಇದ್ದರೆ, ಪ್ರೀವಿಯಸ್ ಜನ್ಮಗಳಲ್ಲಿ ಗೊತ್ತಾಗದೆ ಇದ್ದರೆ, ಏನೋ ಪುಣ್ಯ ಏನೋ ಎದ್ದಾತದ ಏನೋ ಮಾಡಿದ್ದೀವಿ, ಮನುಷ್ಯನಾಗ ಹುಟ್ಟಿಸ್ತಾನೆ. ಇಲ್ಲಿ ಪಂಚಮಹಾಯಜ್ಞದಲ್ಲಿ ಮನುಷ್ಯನಾಗ ಬಂದದ್ದೇ ಹೇಳ್ತಾ ಇದ್ದಾರೆ. ಸೊ ಮನುಷ್ಯ ಜನ್ಮ ಅಂತೂ ಬಂದೇ ಬರುತ್ತೆ. ಈ ತರ ಮಾಡಿದ್ರೆ ಏನೋ ಪುಣ್ಯಗಳಿದ್ದರೆ ಮನುಷ್ಯರೆಲ್ಲರೂ ನಾವು ನೋಡ್ತೀವಿ. ಅನೇಕ ರೀತಿಯಿಂದ ಮನುಷ್ಯರನ್ನು ನೋಡ್ತೀವಿ, ನಮ್ಮ ಸುತ್ತಮುತ್ತ ಎಲ್ಲ ಇರ್ತಾರೆ. ಹೀಗೆ ಇದ್ದ ಕಾಲದಲ್ಲಿ ಏನಾಗತ್ತೆ, ಆ ಮನುಷ್ಯರಿಗೆ ಈ ವಿದ್ಯೆ ಅಜ್ಞಾನ ಯಾವ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅಜ್ಞಾನ, ಮೋಹ, ತಮಸ್ಸು, ತಮಸ್ಸು, ವಿಪರೀತ ಜ್ಞಾನ, ಅದರಲ್ಲಿ ಆಗ್ರಹ ಇತ್ಯಾದಿಗಳು ಹಿಂದೆ ನೋಡಿದ್ದೀವಿ. ಅದು ಎಲ್ಲವೂ ಬರುತ್ತೆ. ಸೊ ಮನುಷ್ಯನಾಗೆ ಹುಟ್ಟಿದ್ರೂ ಪಶುವಾಗಿ ಆಗಬಹುದು ಎಂಬುದು ಒಂದು ಮುಖ. ಅದಕ್ಕೆ ಇಲ್ಲಿ ಇನ್ನೊಂದು ಮುಖ ನೋಡಿದ್ದೀವಿ. ದೇವರನ್ನ ನಂಬಿ, ದೇವರೇ ಎಲ್ಲದಕ್ಕೇನು, ಯಾರು ಸೃಷ್ಟಿ ಮಾಡುತ್ತಾನೆ ಅವನೇ ಸ್ಥಿತಿ ಕಾರಣನೂ ಅವನೇ ಆಗ್ತಾನೆ, ಲಯ ಕಾರಣನು ಅವನೇ ಆಗ್ತಾನೆ, ದೇವತೆಗಳು ಮುಖ್ಯ ಪ್ರಾಣರ ಮೂಲಕವಾಗಿ ಎಲ್ಲರಲ್ಲಿ ನಿಂತವನು ಮಾಡುತ್ತಾನಂತ ನಾವು ದೇವರು ಎಂಬುದು ಭೇದ ಜ್ಞಾನದಿಂದ, ದೇವರು ಬೇರೆ ನಾವು ಬೇರೆ, ಈ ರೀತಿಯ ಜ್ಞಾನ, ಅದೇ ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಆ ಜ್ಞಾನ ಇರೋರಿಗೆ ಏನಾಗತ್ತೆ, ಅವನು ಈ ವಸ್ತುಗಳನ್ನ, ಯಜ್ಞ ವಸ್ತುಗಳನ್ನ, ಯಜ್ಞ ಅಂದ್ರೆ ಪೂಜೆಗೆ ಬಳಸೋದು, ಬಲಿ ಕೊಡಬೇಕು ಅಂತ ಅರ್ಥ ಇಲ್ಲ. ಯಜ್ಞದಲ್ಲಿ ಆಹುತಿ ಕೊಡೋದು ಅಂದ್ರೆ ಅದು ಪೂಜೆಯ ವಿಧಾನಗಳು. ಈ ವಿಧಾನಗಳು ನೆಕ್ಸ್ಟ್ ವರ್ಷಲಿ ಬರುತ್ತೆ. ಯುಗಕ್ಕೆ ಸಂಬಂಧ ಧರ್ಮಗಳ ಪ್ರಕಾರ ಮಾಡಬೇಕು ಅಂತ. ಇವಾಗ ನಾವು ಕಲಿಯುಗ, ಅದೆಲ್ಲ ಮಾಡಕ್ಕಾಗೋದಿಲ್ಲ. ಆದ್ರೆ ಈ ಚಿಂತನೆ ಅಂತ ಇದೆ ನೋಡಿ, ಇದು ಯಾವತ್ತೂ ಇರುತ್ತೆ. ಸೊ ಗೋವುಗಳಲ್ಲಿ ಇವಾಗ ಗೋವು ಬಳಸ್ತೀವಿ. ಗೋವಿಂದ ಏನಾಗುತ್ತೆ ನಮಗೆ, ದೇವರು ಉತ್ಕೃಷ್ಟನಾಗಿದ್ದಾನೆ, ಅವನು ಗೋವುಗಳಲ್ಲಿ ಉದ್ಗೀತ ಎಂಬೋ ಹೆಸರಿನಿಂದ ಇದ್ದಾನೆ. ಇದು ಚಿಂತನೆ ಮಾಡಿದ್ರೆ ಅವನು ಏನಾಗ್ತಾನಂದ್ರೆ ಗೋವು ಆಗ್ತಾನಂತ. ಅಂದ್ರೆ ಏನರ್ಥ, ಅವನು ಗೋವು ಆಗ್ತಾನಂದ್ರೆ ಏನರ್ಥ ಅಂದ್ರೆ, ಗೋ ಶಬ್ದಕ್ಕೆ ಹೇಳ್ತಾರೆ ಗೌಶ್ಚ ಸದ್ಗತಿ ಹೇತುತ್ವಾತ್, ಸದ್ಗತಿಯನ್ನ ಕೊಡ್ತಾ ಅವನು ನಮಗೆ ಗೋ ಆಗ್ತಾನೆ. ಗೋ ಪೂಜೆ, ಗೋವತ್ಸ ದ್ವಾದಶಿ ಮಾಡಿದ್ದೀವಿ ಲಾಸ್ಟ್ ವೀಕ್. ಏನಾಯ್ತು, ನಮಗೆ ಪೂಜೆ ಮಾಡುವ ಮೂಲಕ ದೇವರು ಉತ್ಕೃಷ್ಟನಾಗಿ ಈ ಒಂದು ಗೋವಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡುವ ಮೂಲಕವಾಗಿ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅವನು ವಾಯುದೇವರಲ್ಲಿ ಅಲ್ಲಿ ನಿಂತಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಅವನು ನಮಗೆ ಗೋ ಆಗ್ತಾನೆ. ಗೋ ಆಗ್ತಾನಂದ್ರೆ ಏನು, ಅವನು ಆಕಳಾಗ್ತಾನಂತ ಅರ್ಥ ಅಲ್ಲ. ಆ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸದ್ಗತಿಯನ್ನ ಕೊಡುವವನು ಎಂಬ ಅರ್ಥವೂ ಇದೆ. ಅನೇಕ ಅರ್ಥಗಳಿದೆ. ಇಲ್ಲಿ ಆಚಾರ್ಯರು ಇದರಿಂದ ಚಾಂದೋಗ್ಯದಲ್ಲಿ ಇದೆಲ್ಲ ಬಂದಿದೆ. ಚಾಂದೋಗ್ಯ ಒಂದು ಉಪನಿಷತ್ತು. ಆ ಉಪನಿಷತ್ತುಗಳಲ್ಲಿ ಇದನ್ನ ಆಚಾರ್ಯರೇ ಸ್ವಯಂ ಅವರು ಪ್ರಮಾಣಗಳನ್ನ ಕೊಟ್ಟು ಹೇಳಿದ್ದಾರೆ. ಅವನು ಸದ್ಗತಿಯನ್ನ ನಮ್ಗೆ ಕೊಡ್ತಾನಂತ. ಗೋ ಓಲಿ ಉದ್ಗೀತ ಅಂತ ಚಿಂತನೆ ಮಾಡಿದ್ರೆ ಅವನು ಗೋ ಆಗುತ್ತಾನೆ. ಹೀಗರ್ಥ. ಗೋ ಆಗ್ತಾನಂದ್ರೆ ನಮಗೆ ಸದ್ಗತಿಯನ್ನ ನೀಡುತ್ತಾನೆ ಅಂತ. ಸದ್ಗತಿಗೆ ಬೇಕಾದ ಆ ಒಂದು ಸಾಧನೆಯನ್ನ ನಮಗೆ ಮಾಡುವ ಅವಕಾಶವನ್ನ ನಮಗೆ ನೀಡಿ ಅವನೇ ಕರ್ಕೊಂಡು ಹೋಗ್ತಾನಂತ. ಹಾಗೇನೆ ಇನ್ನೊಂದು ಏನು ನೆಕ್ಸ್ಟ್ ಬರೋದು ಅವಿ, ಅಜ, ಅವಿ ಅಂತ ಇದೆ. ಈ ಶಬ್ದಗಳನ್ನ ಬಳಸ್ತಾರೆ. ಅವಿ ಅಂದ್ರೆ ಏನಾಯ್ತು, ಅವಿ ಅಂದ್ರೆ ಇಲ್ಲಿ ಹೇಳ್ತಾರೆ ಏನ, ಅವಿ ಅಂದ್ರೆ ಏನು, ಶೀಪ್ ಅಂತ ಹೇಳ್ತೀವಲ್ಲ ನಾವು. ಆ ಶೀಪ್ ಅಂತ ಹೇಳಿದ್ದಾಗೆ ಕುರಿ ಏನಾಗತ್ತೆ, ಅದು ಏನ್ ಮಾಡ್ತಾರೆ ಆ ಕಾಲದಲ್ಲಿ ನೋಡಿದ್ರೆ, ಅದು ನಮಗೆ ಚಳಿ ಆದಾಗೆ ಅದರ ಆ ರೋಮಗಳು, ಆ ಒಂದು ಕಂಬಳಿ ಅದು ನಮಗೆ
ಆ ರಕ್ಷಣೆಯನ್ನ ಮಾಡುತ್ತೆ. ಚಳಿಯಿಂದ ನಾವು ಬದುಕುವಂತೆ, ಚಳಿಗೆ ಬಲಿಯಾಗದೆ ಆ ಕಷ್ಟಗಳನ್ನ ಪರಿಹಾರ ಮಾಡಿ, ನಮಗೆ ಏನಾದ್ರು ಮಾಡಬೇಕು ಅಂತ ಚಳಿ ಅದೆಲ್ಲ ಇದ್ರೆ ಹೇಗೆ ಮಾಡೋಕ್ಕಾಗತ್ತೆ? ನಮಗೆ ವಾಮ್ತ್ ಯಾವ ಕಾಲದಲ್ಲಿ, ಚಳಿಗಾಲದಲ್ಲಿ ನಮಗೆ ವಾಮ್ತನ್ನ ಆ ಒಂದು ಬಿಸಿ ಇವಾಗ ಇದೆಲ್ಲ ಅದು ಕೊಟ್ಟು ನಮಗೆ ಚೆನ್ನಾಗಿಟ್ರೆ ನಮಗೆ ಸಾಧನೆ ಮಾಡ್ಲಿಕ್ಕಾಗತ್ತೆ. ಸೊ ಅವನು ಏನಾಗ್ತಾನ, ಆಗುತ್ತಾನೆ. ಅವನನ್ನ ಈ ಒಂದು ಕಂಬಳಿ ಮುಂತಾದವುಗಳಲ್ಲಿ ಬಟ್ಟೆ ನಮಗೆ ಬೇಕಾದೇನು ಬಟ್ಟೆ ಈ ಕಾಲದಲ್ಲಿ ನಮಗೆ ಅನೇಕ ರೀತಿಯಾಗಿ ಬರುತ್ತೆ. ಆ ಕಾಲ ಯಾವುದು ಸೃಷ್ಟಿಯ ಆ ಕಾಲದಲ್ಲಿ ನೋಡಿದೆ. ಇವತ್ತು ಉಲನ್ ಕ್ಲೋತ್ಸ್ ಅಂತಾನೆ ಹೇಳ್ತೀವಿ ನಾವು. ಒಳ್ಳೇದು ಅಂದ್ರೆ ಅದೇ ಕಂಬಳಿ ಇದು ಬಳಸ್ತೀವಿ ನಾವು. ಸೊ ಅವನು ನಮಗೆ ಅವಿ ಆಗ್ತಾನಂದ್ರೆ ಹಾಗೇನೆ ಗೋ ಆಗ್ತಾನೆ ಅಂತ ಹೇಗೆ ಬಂತು. ಅವಿ ಅಂದರೆ ಸಂಸ್ಕೃತದಲ್ಲಿ, ವೈದಿಕ ಸಂಸ್ಕೃತದಲ್ಲಿ ಅವಿ ಅಂದ್ರೆ ಅವರಕ್ಷಣೆ ಎಂಬುದು ಅನೇಕ ಮೀನಿಂಗ್. ಇದಕ್ಕೆ ಒಂದು 20 ಮೀನಿಂಗ್ ಕೊಡ್ತಾರೆ. ನಮಗೆ ಬೇಕಾದದ್ದು ಇಷ್ಟೇ, ರಕ್ಷಕನಾಗುತ್ತಾನೆ. ಹೇಗೆ ಕಂಬಳಿ ಆ ಚಳಿಯಾದಾಗ ಕಂಬಳಿ ನಮಗೆ ಹೇಗೆ ರಕ್ಷಣೆ ಕೊಡುತ್ತೆ, ಆ ಚಳಿಯಿಂದ ನಮಗೆ ಆ ಒಂದು ಚಳಿಯಿಂದ ನಮಗೆ ಅದು ಪರಿಹಾರ ಮಾಡುತ್ತಲ್ಲ, ಹಾಗೇನೆ ನಮಗೆ ರಕ್ಷಣೆಯನ್ನ ಕೊಡುತ್ತೆ. ರಕ್ಷಣೆ ಕೊಡುವಂತ ಆ ಒಂದು ಕುರಿಗೇನು ಸಂಸ್ಕೃತದಲ್ಲಿ ಅವಿ ಅಂತಾನೆ ಹೆಸರು. ಯಾಕೆ? ಅದರಲ್ಲಿ ಭಗವಂತ ಅವಿ ಶಬ್ದ ವಾಚ್ಯನಾಗಿ ಇದ್ದಾನೆ. ಅವಿ ಆಗುತ್ತಾನೆ, ನಮಗೆ ರಕ್ಷಕನಾಗುತ್ತಾನೆ ಅಂತ. ಆಮೇಲೆ ಅಂದ್ರೆ ಮೇಕೆಯಲ್ಲಿ ಅದು ಏನ್ ಮಾಡುತ್ತೆ ನಮ್ಗೆ, ಆ ಕಾಲದಲ್ಲಿ ಬಲಿ ಪಶುವಾಗಿ ಅದನ್ನ ಕೊಡ್ತಾ ಇದ್ರು. ಅದು ಆ ಕಾಲ, ಅದರ ಚಿಂತನೆಯೇ ಬೇರೆ ಚಿಂತನೆ. ಈ ಕಾಲದಲ್ಲಿ ನಾವು ಹೇಗೆ ಮಾಡೋದು, ಅದು ಹಾಲು ಕೊಡುತ್ತೆ, ಹೇಳ್ತಾರಲ್ಲ ಗೋಟ್ ಮಿಲ್ಕ್ ಅಂತ ಹೇಳ್ತಾರಲ್ಲ, ಅದು ಕೊಡುತ್ತೆ. ಸೊ ಹೀಗೆ ಅದು ಏನ್ ಮಾಡುತ್ತೆ ನಮ್ಗೆ ಪೂಜೆಗೆ ಆ ಕಾಲದಲ್ಲಿ ಬಲಿ ಕೊಡುವಂಥದ್ದು. ಇದು ಮಾಡುವ ಮೂಲಕವಾಗಿ ಅದು ಏನಾಗತ್ತೆ, ದೇವರ ಸಾಧನೆಗೆ ಅದನ್ನ ಇವಾಗ ಏನ್ರಿ ಮಾಡೋದು, ಅದು ಗೋಟ್ ಮಿಲ್ಕ್ ನಾವು ತಗೊಳ್ಳಲ್ಲ. ಏನ್ ಮಾಡೋದು ಇವಾಗ ಅಂದ್ರೆ, ಒಂದು ಕಾಲದಲ್ಲಿ ಈ ಹಿಂದಿನ ಯುಗಗಳಲ್ಲಿ ಅದನ್ನ ಆ ಒಂದು ಬಲಿ ಕೊಡುವ ತಾಕತ್ತಿರು, ಅದಕ್ಕೆ ಹಿಂಸೆ ಆಗದಂತೆ. ಇದು ಎರಡು ಮುಖ. ನಮ್ಗೆ ಇದು ಪ್ರಶ್ನೆಗಳು ಬರುತ್ತೆ, ಯಾಕೆ ರೀ ಇನ್ನೊಂದು ಪಶು ಪ್ರಾಣಿಗಳನ್ನ ಯಾಕೆ ಬಲಿ, ನಮಗೆ ಸುಖ ಬೇಕು ಅಂತ ದೇವರನ್ನ ಬೇಡ್ಲಕ್ಕೆ ಇದು ಯಾಕೆ ಬಲಿ ಕೊಡ್ತಾ ಇದ್ರು ಆ ಕಾಲದಲ್ಲಿ? ಅಶ್ವಮೇಧ ಯಾಕೆ ರೀ ಮಾಡ್ತಾ ಇದ್ರು ಅಂದ್ರೆ ಅದಕ್ಕೇನೋ ಕಾರಣಗಳಿದೆ. ಯಾಕೆಂದ್ರೆ ನಾವು ನೋಡ್ತೀವಲ್ಲ ಈ ಶ್ರೀನಿವಾಸ ಕಲ್ಯಾಣ ಇತ್ಯಾದಿ, ನಾವು ಶ್ರೀನಿವಾಸ ಕಲ್ಯಾಣ ಸಮಯದಲ್ಲಿ ಒಂದು ವೆಂಕಟಾಚಲ ಪರ್ವತ ಕಥೆ ಕೇಳುವಾಗ ವೃಷಭಾಸುರ ಅವನ ವಿಚಿತ್ರವಾದ ಆ ಒಂದು ಪೂಜೆ ಅಲ್ಲಿ ಬರುತ್ತೆ. 1000 ವರ್ಷ ಪೂಜೆ ಮಾಡ್ತಾನಂತೆ, ದೇವರನ್ನ ತನ್ನ ತಲೆಯನ್ನೇ ಕೊಡ್ತಾನಂತೆ. ದೇವರು ಬಂದಾಗ ಏನ್ ಕೇಳ್ತಾನಂದ್ರೆ, ನನಗೆ ಯುದ್ಧ ಬೇಕು ಅಂತ ಹೇಳ್ತಾನೆ. ಎಂಥ ವ್ಯಕ್ತಿ ಅದು, ಯುದ್ಧವನ್ನ ಕೇಳ್ತಾನೆ ದೇವರ ಜೊತೆಯಲ್ಲಿ. ಅಂದ್ರೆ ಏನ್ ತಿಳಿಸ್ತಾರಂದ್ರೆ, ಒಂದೊಂದು ವ್ಯಕ್ತಿ ಒಂದೊಂದು ಆಸೆ, ಒಂದೊಂದು ಅಭಿಲಾಷೆ ಆ ಜೀವಕ್ಕೆ ತಕ್ಕಂತೆ ಇರುತ್ತೆ. ಕೆಲವು ಜೀವಗಳು ಏನು ಮಾಡುತ್ತಂದ್ರೆ ದೇವರಿಗೆ ತಮ್ಮನ್ನ ತಾವು ಅರ್ಪಣೆ ಇವಾಗ ಸಿಲ್ಕ್ ವಾಮ್ಸ್ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಕೊಂದು ಆ ಬಟ್ಟೆ ಬರುತ್ತೆ. ನಮ್ಗೆ ಅದು ನಿಶ್ಚಿತ ಅಲ್ಲ, ಸರ್ವಶ್ರೇಷ್ಠ. ಯಾಕೆ ಅಂದ್ರೆ ಅಂಥ ಒಂದು ಜೀವಿಗಳು ಹಿಂದನೇ ನಮ್ಗೆ ಗೊತ್ತಿಲ್ಲ, ಶಾಸ್ತ್ರ ಹೇಳೋದಷ್ಟೇ. ಇಂದಿನ ಯುಗಗಳಲ್ಲಿ ತಾವು ಹೀಗೆ ಆಗಬೇಕು, ಹೇಗೆ ವೃಷಭಾಸುರ ಅಂತ ಮುಂತಾದವರು ಮಾಡಿದ್ರು, ಹಾಗೆ ತಾವು ದೇವರಿಗೆ ತಮ್ಮನ್ನ ತಾವೇ ಅರ್ಪಣೆ ಮಾಡಬೇಕು ಎಂಬ ಒಂದು ಗಾಢವಾದ, ಅಂದ್ರೆ ಇಲ್ಲಿ ಹೋಗುವಂತ ಅಶ್ವಗಳನ್ನ ಹೋಗುವ ಕುರಿಮರಿಗಳನ್ನ ಕೊಡ್ತಾ ಇದ್ದಿಲ್ಲ, ಅದೆಲ್ಲ ಅದಕ್ಕೆ ಆ ಅವಿ ಅಂತ ಹೇಳುವ ಮೂಲಕವಾಗಿ ಎಲ್ಲ ಕಡೆ ಈ ಅವಿ ಅಲ್ಲ, ಇವಾಗ ನೋಡುವಂತ ಇದೆಲ್ಲ ವಿಶೇಷವಾಗಿ ಅಶ್ವಮೇಧದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅಶ್ವಗಳಿಗೂ ಈ ತರ ಕುದುರೆಗಳೇ ಇಲ್ಲ ಅಂತ, ಅದು ವಿಚಿತ್ರವಾದ ಕುದುರೆ, ಅದಕ್ಕೆ ಸೆಪರೇಟ್ ಬ್ರೀಡೇ ಬೇರೆ ತರ ಇರೋದು ಅಂತದಕ್ಕೆಲ್ಲ. ಸೊ ಅದನ್ನ ವರ್ಣನೆಗಳನ್ನ ಮಾಡ್ತಾರೆ. ಅದಕ್ಕೆ ಅಲ್ಲಿ ಆ ಶಬ್ದ ನೋಡಿ, ಗೋವುಗಳು ಉದ್ಗೀತನಿಹ ಪ್ರಸ್ತಾವ ಹಿಂಕಾರ 2 ರೂಪದಿ ಆವಿ ಅಂತ ಹೇಳಿದ್ದಾರೆ. ಅವಿ, ಅದು ಆವಿ ಯಾಕೆ ಬಂತು? ಇದಲ್ಲ
ಅಂಥ ರೀತಿಯಾದ ಪ್ರಾರ್ಥನೆ ಮಾಡಿ ಆ ಜೀವಿಗಳು ತಮ್ಮ ಜೀವವನ್ನ ಬಿಟ್ಟು, ದೇಹವನ್ನ ಬಿಟ್ಟು ಈ ಒಂದು ಆ ಕುರಿ, ಆಡು ಮುಂತಾದ ಅಶ್ವ ಇದಾಗಿ ಹುಟ್ಟಿದ್ದು, ಕೆಲವುಗಳು ಗೋವುಗಳಾಗಿ ಹುಟ್ಟಿತ್ತು. ಆ ಶಬ್ದ ಎಲ್ಲ ಕಡೆಯನ್ನು ಹಾಕೋಬಹುದು. ಆವಿ, ಆಜ, ಆಮೇಲೆ ಆಹಯ, ಆ ಮನುಷ್ಯ ಅಂತ ನಾವು ಹಾಕೋಬೇಕು ಅಂತ. ಯಾಕೆಂದ್ರೆ ಆ ಕಾಲದಲ್ಲಿ, ಆ ಕಾಲ ಇಲ್ಲ, ಈ ಕಾಲನ್ನು ತಗೊಂಡ್ರೆ ನರಮೇಧ ಅಂತಿದೆ. ಅಂದ್ರೆ ನರಮೇಧ, ಅಶ್ವಮೇಧ ತರ ನರಮೇಧ ಅಂದ್ರೆ ಅದನ್ನ ತಪ್ಪು ಅರ್ಥ ಮಾಡಿಕೊಂಡು ಕೆಲವರು ಮನುಷ್ಯ ಬಲಿ ಇದೆಲ್ಲ ಜರಾಸಂಧ ಇತ್ಯಾದಿ ಎಲ್ಲ ನೋಡ್ತಿದ್ರು, ಮನುಷ್ಯ ಬಲಿಗಳನ್ನ ಕೊಡ್ತಾ, ಅದು ಅರ್ಥ ಅಲ್ಲ ಅದಕ್ಕೆ. ಯಾಕೆಂದ್ರೆ ಇಲ್ಲಿ ಗೋವುಗಳು ಏನ್ ಮಾಡ್ತೀವಿ, ಅದಕ್ಕೆ ಬಲಿ ಕೊಡೋದಿಲ್ಲ, ಅದರಿಂದ ಬಂದ ವಸ್ತುವನ್ನ ಮಾಡ್ತೀವಿ. ಇದಕ್ಕೆ ಕೊನೆಯಲ್ಲಿ ಮನುಜರೊಳು ಅಂತ ಇದೆ ನೋಡಿ, ಅದು ನಾವು ತಗೊಂಡಾಗ ಅರ್ಥ ಆಗತ್ತೆ. ಏನು ಮಾಡ್ತಾ ಇದ್ರು, ನೀವೆಲ್ಲ ನೋಡಿರ್ಬೋದು, ಎಲ್ಲರೂ ನೋಡಿರ್ತಾರೆ ಕಾಂತಾರ ಮೂವಿ ಅಂತ. ಪ್ರಸಂಗ, ಈ ಕಾಂಟೆಕ್ಸ್ಟ್ ಏನು ಅಂದ್ರೆ, ಈ ಒಂದು ಆ ಕಾಲದಲ್ಲಿ ವೃಷೋತ್ಸರ್ಜ ಅಂದ್ರೆ ಏನು ಇಲ್ಲಿನೂ ಮಾಡ್ತಾರೆ ಕೆಲವರು. ನಾವು ಮಾಡೋದು ಮನುಷ್ಯ ಬಲಿ ಅಂತ ಅರ್ಥಲ್ಲ, ಅಲ್ಲಿ ಎತ್ತುಗಳನ್ನ ಅದು ಕಂಟ್ರೋಲ್ ಮಾಡೋದು. ಎತ್ತುಗಳು ಅದು ಇದ್ದಿದ್ರೆ ಅದ ಮೇಲೆ ಸವಾರಿ ಮಾಡುತ್ತಾ ಅದನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳೋದು. ಆ ಪಶುಗಳನ್ನ ತನ್ನ ವಶದಲ್ಲಿ ಮಾಡಿಕೊಳ್ಳುವವನು ಯಾರಿರ್ತಾರೋ ಅವನಿಗೆ ಆ ಪಶು ಅವನ ಸೊತ್ತು ಆಗತ್ತೆ. ಹಿ ಓನ್ಸ್ ದಟ್. ಅವನಿಗೆ ಪ್ರೈಸ್ ಮನಿನೂ ಬರುತ್ತೆ. ಅದು ಅವನ ಮಾತನ್ನ ಕೇಳತ್ತ ಆ ಪಶು. ಹಾಗೆ ಏನು ಮಾಡ್ತಾ ಇದ್ರು ಅಂದ್ರೆ, ನರಮೇಧ ಅಂದ್ರೆ ಆ ಮನುಷ್ಯ, ಅಂಥ ಮನುಷ್ಯ ಇರಬೇಕು. ಆ ಕಾಲದಲ್ಲಿ ಇದ್ರು, ಈ ಕಾಲದಲ್ಲಿನೂ ಇರ್ಬೋದು. ಈ ಕಾಲದಲ್ಲಿ ಈ ಚಿಂತನೆ ಮನುಷ್ಯನಲ್ಲಿ ಆ ಉತ್ಸರ್ಜನ, ಅಂದ್ರೆ ನಮ್ಮಲ್ಲಿ ಎದ್ದು ಬರುವಂಥದ್ದು ಯಾವುದು? ಅಹಂಕಾರ, ಮಮಕಾರ. 4 ಜನ ನಮಗೆ ನಮಸ್ಕಾರ ಮಾಡಲಿ, ನಮಗೇನೋ ಪ್ರಮೋಷನ್ ಬರಲಿ, ನಮಗೆ ಬರೋದು ಏನು? ಅಹಂಕಾರ, ಮಮಕಾರ, ಈಗೋ. ಓದಿದ್ದಾಗ ಬರೋದೇನು? ಫಸ್ಟ್ 4 ಅಕ್ಷರಗಳು ಓದಿದ್ದಾಗೆ, ಶಾಸ್ತ್ರ ಓದಿದ್ದಾಗ ಬರುವಂತ ಫಸ್ಟ್ ವಿಷಯ ನನಗೆ ಗೊತ್ತಿದೆ, ಇನ್ನೊಬ್ಬನಿಗೆ ಗೊತ್ತಿಲ್ಲ ಅಂಬೋ ಆ ಒಂದು ಅಹಂಕಾರ, ಮಮಕಾರ ಬರುತ್ತೆ. ಈ ಅಹಂಕಾರ ಮಮಕಾರಗಳನ್ನ ದೇವರ ಅನುಗ್ರಹದಿಂದ ಇದನ್ನ ಮದಿಸಬೇಕು. ಈ ಪಶುವನ್ನ ಕಂಟ್ರೋಲ್ ಮಾಡಬೇಕು. ಈ ಪಶುವನ್ನ ಕಂಟ್ರೋಲ್ ಮಾಡಿದ್ರೆ ಅದು ಯಾರು ಮಾಡ್ತಾನೆ? ಅದಕ್ಕೆ ಪಶು ಶಬ್ದ ಏನು ಅಂದ್ರ, ಪ ಅಂದ್ರ ಪಾಲನ ರಕ್ಷಣೆ ಅಂತ. ನಮ್ಮಲ್ಲಿ ನಿಂತಿರುವಂತ ಈ ಭಗವಂತ, ಇದು ನೋಡ್ತಾ ಬಂದಿದ್ದೀವಿಲ್ಲ, ಉದ್ಗೀತ ಇದೆಲ್ಲ ನೋಡುವಾಗ ದೇವರ 5 ರೂಪಗಳು, ಫಸ್ಟ್ ಇಂದ ಬರೋದೇ 5 ರೂಪಗಳು. ಈ 5 ರೂಪಗಳಲ್ಲಿ ನಮ್ಮಲ್ಲಿ ನಿಂತು ಅವನು ಪಶುಪತಿ ಅಂದ್ರೆ ರುದ್ರರನ್ನ ಹೇಳ್ತೀವಿ. ಅಲ್ಲಿ ಏನ್ ಅರ್ಥ ಅಂದ್ರೆ, ಆ ರುದ್ರರು ತಮಗೆ ಕೆಳಗೆ ಇರುವಂತ ಆ ಎಲ್ಲ ಜೀವಗಳನ್ನು ಅವರನ್ನ ಕಂಟ್ರೋಲ್ ಮಾಡ್ತಾರೆ. ಅದು ಹೇಗೆ? ಆ ಎತ್ತಿನ ಆಟದಲ್ಲಿ ಆ ಎತ್ತನ್ನ ಕಂಟ್ರೋಲ್, ಚಂದಾಗಿ ಓಡುವಂತ ಆ ಎತ್ತನ್ನ ಕಂಟ್ರೋಲ್ ಮಾಡಿ ಅದ ಮೇಲೆ ಸವಾರಿ ಮಾಡಿ ಅದನ್ನ ತನ್ನ ಸೊತ್ತಾಗ ಮಾಡಿಕೊಳ್ತಾರ, ಅವನು ಗೆದ್ದ. ಇದಲ್ಲಿ ಹಾಗೇನೆ ರುದ್ರದೇವರು ನಮ್ಮ ಈಗೋ, ಅಹಂಕಾರ ಎಲ್ಲವನ್ನು, ಎಲ್ಲ ಜೀವಿಗಳು ಇಂದ್ರನಿಂದ ಎಲ್ಲ ನಮ್ಮ ತನಕ ಒಂದು ಅನಿವರ್ಸ್ ಎಲ್ಲ ತಗೊಳ್ಳಿ, ಅದನ್ನ ಅವನು ಕಂಟ್ರೋಲ್ ಮಾಡಿ ತನ್ನ ವಶದಲ್ಲಿ ಇಟ್ಟುಕೊಂಡಿರ್ತಾನೆ. ಅಹಂಕಾರ ಕೊಡುವವನು ಅವನೇ, ತೆಗೆಯುವನು ಅವನು. ಅಂದ್ರೆ ಅವನು ಯಾರಿಗೆ ಪಶುವಾಗಿದ್ದಾನೆ ಅಂದ್ರೆ, ಆ ರುದ್ರದೇವರು ವಾಯುದೇವರು ರುದ್ರದೇವರು ಮೇಲೆ ಅವರು ಪಶುಪತಿ ಆಗ್ತಾರೆ. ವಾಯುದೇವರ ನಿಜವಾದ ಪಶುಪತಿ ಆ ನಾರಾಯಣನಾಗ್ತಾನೆ. ಅಂದ್ರೆ ನಿಮ್ಮ ಎಲ್ಲರ ಅಹಂಕಾರವನ್ನ ನಾವು ಆ ರುದ್ರ ಮನೋಭಿಮಾನಿ, ಅವರಲ್ಲಿ ನಿಂತಿರುವಂತ ವಾಯುದೇವರು, ಅವರಲ್ಲಿ ಇರುವಂತ ನಿಜವಾದ ಆ ಪಂಚರೂಪನಾದಂತ ಭಗವಂತ ನಮ್ಮ ಈಗೋವನ್ನ ಚೆನ್ನಾಗಿ ಅದನ್ನ ಬಲಿ ಕೊಡಬೇಕು. ಅದಕ್ಕೆ ನಮಮ
ಇದಂ ನಮಮ, ಇದು ನನ್ನದಲ್ಲ, ಇದು ನನ್ನ. ಅದೇ ಯಜ್ಞ. ಯಜ್ಞದಲ್ಲಿ ಹಾಕುವ ವಸ್ತು ಮಾತ್ರ ಅಲ್ಲ, ಯಜ್ಞದ ಕಾನ್ಸೆಪ್ಟ್ ಇದು ನನ್ನದಲ್ಲ. ಅದನ್ನ ನಾವು ಮಾಡಿದ್ದಾಗ ಏನಾಗತ್ತ, ಅವಾಗ ಏನಾಗತ್ತ ನಮಗೆ ಆ ಅನುಭವ ಯಾರಿಗೇನೂ ಇಲ್ಲ. ಅನುಭವ ಮಾಡಿದ್ದವರು ಹೇಳ್ತಾರೆ ನಮ್ಗೆ. ಆದಾಗ ಅವನು ಯಾವ ಭಯವೂ ಅವನಿಗಿರೋದಿಲ್ಲ. ನಾನು ಯಾರ ಸೊತ್ತು? ದೇವರ ಸೊತ್ತು. ನನ್ನ ಮೇಲೆ ಇರುವಂತಹ ಗುರುಗಳು ದೇವತೆಗಳ ಸೊತ್ತು. ಅಂದ್ರೆ ಅವರು ನೋಡ್ಕೊಳ್ತಾರೆ. ಅವರಿಗೆ ನಾನು ಮಣಿಯಬೇಕು. ನಾನು ಅವರು ಹೇಳಿದ ರೀತಿ ಅಂದ್ರೆ ಶಾಸ್ತ್ರ ರೀತಿಯಲ್ಲಿ ನಾನು ನಡ್ಕೊಂಡ್ರೆ ನನ್ನನ್ನು ಅವರು ರಕ್ಷಣೆ ಮಾಡ್ತಾರೆ. ನಾನು ಇವನಿಗೆ ಅಧೀನ, ಅವನಿಗೆ ಅಧೀನ, ಅವನತ್ರ ಇದು ನಾವು ಕೈಯೊಡ್ಡು ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವನ ಅಂಗಾಂಗಗಳಲ್ಲಿ ದೇವರು ಇದ್ದಾರೆ. ನಾವು ಸುಮ್ಮನೆ ಹೇಳ್ತೀವಿ ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಈ ಕಣ್ಣಲ್ಲಿ ಚಂದ್ರ ಇದ್ದಾನೆ ಅಂತ ನಾವು ಹೇಳೋದಷ್ಟೇ. ಅವರು ಲಿಟ್ರಲಿ ದೆ ಫೀಲ್ ಇಟ್. ಅದಕ್ಕೆ ಆ ಮನುಜ ಅಂತ ಬರಬೇಕು. ನಮ್ಮಂತ ಮನುಷ್ಯರಲ್ಲ. ಅಂದ್ರೆ ನಮ್ಮ ಗೋಲ್, ಅವರ್ ಗೋಲ್, ನಾವಿನ್ನು ವಿ ಆರ್ ನಾಟ್ ಎಟ್ ದೇರ್. ಅವರ್ ಗೋಲ್ ಈಸ್ ಟು ರೀಚ್ ದಟ್ ಕೈಂಡ್ ಆಫ್ ಅ ಮನುಷ್ಯ. ಅದಕ್ಕೆ ಆವಿ ಆಜ ಅದೆಲ್ಲ ಅವಿ ಆಜ ಹಾಗೆ ಹುಟ್ಟಿತ್ತು, ಅದಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದ್ವಿ. ನಾವು ಆ ಮನುಷ್ಯರಾಗ್ಬೇಕು. ಯಾವ ಮನುಷ್ಯ? ಈ ಅಹಂಕಾರವನ್ನ ದೇವರು ಹಿಂದಿನ ಪದ್ಯದಿಂದ ಅವಿದ್ಯೆಯನ್ನು ತೆಗೆಯುವನು ಅವನು ಅಂತ ತಿಳಿಯಬೇಕು ಅಂತಾನೆ. ಅವನು ತೆಗಿತಾನೆ. ಅವನ ಸೊತ್ತು ನಾನು ಅಂತ ನಾವು ಚಿಂತನೆ ಮಾಡಿದರೆ ಆವಾಗ ಎಲ್ಲ ಕಡೆ ನಾನು ದೇವರಿದ್ದು ನನ್ನನ್ನ ಹೀ ಈಸ್ ದ ಕಂಟ್ರೋಲರ್. ಕಂಟ್ರೋಲ್ ಅಂದ್ರೆ ಹೀ ಓನ್ಸ್ ಮೀ. ಕಣ್ಣಲ್ಲಿ ಸೂರ್ಯ ಇದ್ದಾನೆ. ಈ ಕಣ್ಣು ಅವನ ಸೂರ್ಯ ಅಂದ್ರೆ ಸೂರ್ಯನಾರಾಯಣನೇ ಆಕ್ಚುಲಿ. ಅವನು ನನ್ನನ್ನ ಕಂಟ್ರೋಲ್ ಮಾಡ್ತಾ, ಅವನ ಸೊತ್ತು. ಈ ದೇಹ ಅವನ ಸೊತ್ತು. ಸೊ ಒಂದೊಂದು ಅಂಗಗಳು ಯಾರದು? ನನ್ನದಲ್ಲ. ಅವನು ಕೊಟ್ಟದ್ದು, ಅವನು ಇರೋದು ಅವನ ಸೊತ್ತು. ಹೀಗೆ ಬಂದ ಆ ಮನುಜರಾಗಬೇಕು. ಸೊ ಹೀಗೆ ಒಂದೊಂದಕ್ಕೆ ಅವನು ಅವಿ ಆಗುತ್ತಾನೆ, ಆಮೇಲೆ ಅಜನ ಆಗುತ್ತಾನೆ. ದೇವರು ಕೊಟ್ಟಿದ್ದು ನಮ್ಗೆ ನಾವು ನೋಡಿದ್ದಾಗೆ ಆಕಳು ಹಾಲು ನಮ್ಮ ಮನೆಯಲ್ಲಿ ಹಾಲು ಕುಡಿಯುವಾಗ ಆ ಹಾಲು ನೆನಪು ಬರುತ್ತೆ ನಮ್ಗೆ. ಆ ಕಾಮಧೇನು ಆ ಹಾಲಲ್ಲಿ ನಿಂತು ದೇವರ ಅಭಿಷೇಕಕ್ಕೆ ಅವನಿಗೆ ಆ ಪಶು ಅದನ್ನು ಕೊಡುತ್ತೆ. ಸೊ ಅದಾದರೆ ಅವನು ಗೋವು ಆಗ್ತಾನೆ, ಅವಿ ಆಗ್ತಾನೆ, ಅಜನ ಆಗ್ತಾನೆ. ಮತ್ತು ನೆಕ್ಸ್ಟ್ ಬರೋದು ನಮ್ಗೆ ಏನು ಅಂದ್ರೆ ಈ ಪ್ರತಿಹಾರ ಅಂತ ಇನ್ನೊಂದು ಬಂತು ನೋಡಿ. ಪ್ರತಿಹಾರ ಅಂತ ಅಶ್ವಗಳಲ್ಲಿ, ಕುದುರೆಗಳಲ್ಲಿ ಇರುತ್ತಾನಂತ ಬರುತ್ತೆ. ಇದೇನು ಅಂದ್ರೆ ಪ್ರತಿಹಾರ ಅಂದ್ರೆ ಅದು ಸ್ಥಿತಿ ಕಾರಣ ಅಂತ ಅರ್ಥ. ಸ್ಥಿತಿ ಕಾರಣ ಅಂದ್ರೆ ಇರೋ ಸ್ಥಿತಿಯಿಂದ ಎಕ್ಸಿಸ್ಟೆನ್ಸ್ ಅಂತ ಒಂದು ಅರ್ಥ. ಇರೋದು ಅಂದ್ರೆ ಏನೋ ಇದ್ದೀವಿ ಆ ತರ ಇರೋದಿಲ್ಲ. ಇರೋದು ಅಂದ್ರೆ ಸಾಧನೆ ಮಾಡುತ್ತಾ ಇರೋದು, ಚೆನ್ನಾಗಿ ಇರೋದು. ಚೆನ್ನಾಗಿರಬೇಕು ಅಂದ್ರೆ ಕೊಟ್ಟ ಆಪರ್ಚುನಿಟಿಯನ್ನ ಅಂತರ್ಮುಖನಾಗಿ ಕೊಟ್ಟ ದೇವರನ್ನ ಸ್ಮರಣೆ ಮಾಡೋದೇ ಚೆನ್ನಾಗಿರೋದು. ಅದು ಸ್ಥಿತಿ ಕಾರಣ. ಆ ಸ್ಥಿತಿಯನ್ನ ಮಾಡುತ್ತಾನೆ. ಸ್ಥಿತಿಯನ್ನ ಏನು ಮಾಡುತ್ತಾನೆ? ಏನು ಮಾಡ್ತಾನಲ್ಲಿ? ದೇವ್ರು ನಿಂತು ಅಶ್ವದಲ್ಲಿ ನಿಂತು ಅಶ್ವ ಯಾಗ ಓಡುತ್ತೆ ನೋಡಿ. ಅದು ವೇಗವಾಗ ತನ್ನಲ್ಲಿ ಸವಾರಿ ಅದರಲ್ಲಿ ಮಾಡುವನು ವೇಗ. ಅಂದ್ರೆ ಅನಿಮಲ್ಸ್ಲಿ ಇವಾಗ ಕಾರೆಲ್ಲ ಬಿಡಿ, ಆ ಕಾಲದಲ್ಲಿ ಅದು ನ್ಯಾಚುರಲ್ ಆಗ ಅದರ ಸ್ವಂತ ಗುಣ, ಹುಟ್ಟು ಗುಣ. ಅದು ವೇಗವಾಗಿ ತನ್ನ ಜಾಗೆಗೆ ಓಡೋದು, ವೇಗವಾಗಿ ಆ ಒಂದು ಗುರಿಯನ್ನ ಮುಟ್ಟಿಸುವುದು ಅಂತ. ಯಾವುದು? ಹಾಗೆ ದೇವರಲ್ಲಿ ನಿಂತು ನಮಗೆ ಅವನು ಅಶ್ವನ ಆಗುತ್ತಾನೆ. ದೇವರು ನಮ್ಗೆ ಅಶ್ವನ ಆಗುತ್ತಾನೆ ಅಂದ್ರೆ ಏನು? ನಮಗೆ ಬೇಗವಾಗಿ ನಮ್ಮ ಕರ್ತವ್ಯ ಕರ್ಮದಲ್ಲಿ ನಮಗೆ ತೊಡಗಿಸುತ್ತಾನೆ. ನಾವು ಏನು ಮಾಡಬೇಕು ಅಂದ್ರೆ ನಾವು ಮಾಡ್ತೀವಿ, ನಾಳೆ ಹೋಗಿ ಓಟ್ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಮಾಡುವಾಗ ಮಾಡಿಸುವವನು ಯಾರು? ಈ ಸೋಷಿಯಲ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿಯನ್ನ ಮಾಡಿಸುವವನು ಅವನು ಅಂತ ಒಂದು ನಮಗೆ ಮನಸ್ಸಲ್ಲಿ ಬಂದ್ರೆ ಅದೇ ಮೋಕ್ಷ ಸಾಧನೆ ಆಗತ್ತೆ. ಮಾಡೋದು ಒಂದೇ ಸಿವಿಕ್ ಡ್ಯೂಟಿನೇ. ಆದರೆ ದೇವರು ಈ ತರ ಬುದ್ಧಿ ಕೊಟ್ಟು ಈ ತರ ಮಾಡಿ ಮೇಡ್ ಮಿ ಟು ಡಿಸ್ಚಾರ್ಜ್ ಮೈ ಡ್ಯೂಟಿ ಅಂತ ತಿಳಿದಾಗ ಅದೇ ಮೋಕ್ಷ ಸಾಧನೆ. ನಮ್ಮ ಕರ್ತವ್ಯದಲ್ಲಿ ದೇವರ ಚಿಂತನೆ ಬರಬೇಕು. ಸೊ ಹಾಗೆ ಮಾಡ್ತಾ ಇದೇ ಬದುಕೋದು ಅಂದ್ರೆ ಚೆನ್ನಾಗೆ ಬದುಕೋದು, ಚೆನ್ನಾಗೆ ದೇವರ
ನೆನಪಿನಿಂದ ಅದಕ್ಕೆ ಅದಕ್ಕೆ ಪ್ರತಿಹಾರ ಎಂಬುದಕ್ಕೆ ಇನ್ನೊಂದರ್ಥ ಜೀವನಪ್ರದ, ಅದನ್ನೇ ಅಲ್ಲಿ ಹೇಳಿದ್ದಾರೆ ನೋಡಿ. ಹಯಗಳಳು ಜೀವನಪ್ರದ, ಇದು ಎರಡು ಕಡೆಯನ್ನು ಬಳಸಿದ್ದಾರೆ. ಪ್ರತಿಹಾರಾಹ್ವಯ ಹಯಗಳಳು ಜೀವನಪ್ರದ ಅಂದ್ರೆ ಈ ಜೀವನಪ್ರದ ಎಂಬುದು ಈ ಅನಿರುದ್ಧನನ್ನ ಹೇಳುತ್ತೆ. ಸೊ ಅವನು ಪ್ರತಿಹಾರ ಶಬ್ದವಾಚ್ಯನಾಗಿ ಅಶ್ವಗಳಲ್ಲಿ ನಿಂತು ನಮಗೆ ಆ ಕರ್ಮಗಳಲ್ಲಿ ತೊಡಗಿಸುತ್ತಾನೆ. ಬರೀ ಕೇಳೋದು ಒಂದು, ಅರ್ಥ ಮಾಡಿಕೊಳ್ಳೋದು ಒಂದು, ಸಂಕಲ್ಪ ಮಾಡೋದು ಇನ್ನೊಂದು, ಆ ಕರ್ಮ ಮಾಡೋದು, ಕರ್ಮದಲ್ಲಿ ತೊಡಗಿಸುವುದು, ಆ ಕೆಲಸವನ್ನ ಮಾಡಿಸ್ತಾನಂತ. ಸೊ ಅವನು ಹಯನಾಗುತ್ತಾನೆ ನಮಗೆ ಅಂತ. ಸೊ ಈ ಜೀವನಪ್ರದ ಎಂಬ ಶಬ್ದ ಎರಡು ಕಡೆನೂ ಬರುತ್ತೆ. ಜೀವನಪ್ರದ ಅದೇ ನಮ್ಮ ಒಂದು ಮೋಕ್ಷ ಸಾಧನೆಗಾಗಿ ಬದುಕುವುದೇ ನಿಜವಾದ ಸಾರ್ಥಕ ಜೀವನ ಆಗತ್ತೆ. ಅದಕ್ಕೆ ಅವನಿಗೆ ಜೀವನಪ್ರದ ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಈ ಜೀವನಪ್ರದ ಎಂಬ ಶಬ್ದ ಹಿಂದಕ್ಕೇನೋ ಆಗತ್ತೆ, ಮುಂದಕ್ಕೇನೋ ಆಗತ್ತೆ. ಹಾಗೆ ಜೀವನಪ್ರದ ನಿಧನ ಮನುಜರುಳು ಅಂತ ಹೇಳಿದ. ಅಂದ್ರೆ ಜೀವನಪ್ರದ ಇಲ್ಲಿ ಹೇಗಾಗತ್ತ ನೋಡಿ, ಕೊನೆಯಲ್ಲಿ ಸಂಕರ್ಷಣ, ನಿಧನ ಅಂದ್ರೆ ಸಂಕರ್ಷಣ, ಅದು ಸಾಮವೇದದ ಈ ಪ್ರಕ್ರಿಯೆ. ಇಟ್ಸ್ ನಾಟ್ ನಾನು ಹೇಳಿದಂತೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸ್ತವ ಅಂತ ಬರಲ್ಲ ಈ ಗ್ರೂಪಿಂಗು. ಮತ್ಸ್ಯಾಕೂರ್ಮ ಅಂತಾನೆ ನಾವು ಶುರು ಮಾಡ್ತೀವಲ್ಲ, ದಶಾವತಾರ ಮತ್ಸ್ಯನಿಂದ ಶುರು ಮಾಡ್ತೀವಿ. ಸೊ ಒಂದೊಂದು ಗ್ರೂಪಿಂಗ್. ಈ ಸಾಮದ ಗ್ರೂಪಿಂಗು ಪ್ರದ್ಯುಮ್ನ ಫಸ್ಟ್ ಬರ್ತಾನೆ, ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧ, ಕೊನೆಯಲ್ಲಿ ಬರೋನು ಸಂಕರ್ಷಣ. ನಿಧನ ಅಂದ್ರೆ ಲಯಕರ್ತ ಅಂತಾನೆ ಚಿಂತನೆ, ಅದೇ ತಾನೆ. ಸೊ ಜೀವನಪ್ರದ, ಇದು ಸಂಸ್ಕೃತದಲ್ಲಿ ಈ ದ ಶಬ್ದ ಇದೆ ನೋಡಿ, ಮೂರಕ್ಕೇನೋ ಬರುತ್ತೆ. ದ ಅಂದ್ರೆ ಕೊಡೋದು, ದದಾತಿ ಕೊಡೋದು. ಆಮೇಲೆ ಜತಿ ಅಂದ್ರೆ ಕತ್ತರಿಸೋದು, ಡಿಸ್ಟ್ರಕ್ಷನ್. ಆಮೇಲೆ ದಯತಿ ಅಂತ ಬಂದರೆ ಅದನ್ನ ನಿಯಮನ ಮಾಡೋದು. ಮೂರು ಬಂದ್ಬಿಡುತ್ತೆ, ಸೃಷ್ಟಿ ಸ್ಥಿತಿ ಲಯ ಮೂರು ಬರುತ್ತಾ ದ ಶಬ್ದಕ್ಕೆ. ಕಾಂಟೆಕ್ಸ್ಟಲ್ಲೇ ತಗೊಳ್ಳೋದು, ಹಿಂದೆ ತಗೊಂಡದ್ದು ಸ್ಥಿತಿಗೆ ತಗೊಂಡ್ಬಿಟ್ಟಿವಿ ನಾವು, ಸ್ಥಿತಿ ಅದನ್ನ ಮಾಡಿಸ್ತಾನಂತೆ. ಇವಾಗ ಜೀವನಪ್ರದ ಅಂದ್ರೆ ಈ ಜೀವವನ್ನ ಈ ದೇಹದ ಕೊನೆಯಲ್ಲಿ ಲಯದಲ್ಲಿ ಏನಾಗತ್ತೆ, ಜೀವವನ್ನ ಆ ಒಂದು ದೇಹದಿಂದ ಬೇರ್ಪಡಿಸೋದು. ದಟ್ ಈಸ್ ವಾಟ್ ಇಸ್ ಲಿಬರೇಟಿಂಗ್ ಅಂತ ಹೇಳ್ತೀವಿ. ಸೊ ಹಾಗೆ ಲಿಬರೇಟ್ ಮಾಡ್ತಾನೆ, ಲಯ ಮಾಡುತ್ತಾನೆ, ನಾಶ ಮಾಡುತ್ತಾನೆ. ಹೇಗೆ ಬೇಕಾದ್ರೆ ತಗೋಬೋದಲ್ಲ. ಸೊ ನಾಶ ಮಾಡೋದು ಏನು ಮನುಜರೋಳು ಅಂತ ಹೇಳ್ತಾರೆ, ವಾಸ್ತವದಲ್ಲಿ ಹಾಗೆ ತಾನೇ ಆಗುತ್ತೆ. ಯಾವ ಡಿಸ್ಟ್ರಕ್ಷನ್ ಬಂದ್ರು, ಯಾವ ಸಿವಿಲೈಸೇಷನ್ ಹಿಸ್ಟ್ರಿ ನೋಡಿ, ಯಾವ ಸಿವಿಲೈಸೇಷನು ಮಳೆ ಬಂತು, ಗಾಳಿ ಬಂತು, ಆ ಒಂದು ಮೃಗ ಬಂತು, ಈ ಇದು ಬಂತು ಅಂತ ಹೇಳೋದಿಲ್ಲ. ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಇದನ್ನ ಮಾಡಿ ಅವನ ಜೊತೆಲಿ ಸೇರಿ, ಇವನನ್ನ ಡಿಸ್ಟ್ರಾಯ್ ಮಾಡಿ ಇವರೆಲ್ಲರೂ ಸೇರಿ ಇನ್ನೊಂದನ್ನ ಡಿಸ್ಟ್ರಾಯ್, ಮನುಷ್ಯನಿಂದಲೇ ಎಲ್ಲ ನಾಶ ಆಗೋದು. ನಾವು ಇದಲ್ಲಿನೂ ನೋಡ್ತೀವಿ, ಭಾಗವತ ಇದಲ್ಲಿನೋ ಕೃಷ್ಣ ವಂಶ ಅದು ನಾಶ, ಆ ಕಾಲದಲ್ಲಿ ನಾಶ ಆಗೋದು ಈ ಮನುಷ್ಯರಿಂದಲೇ, ಎಲ್ಲ ಮನುಷ್ಯರಿಂದ ಆಗುತ್ತೆ. ಸೊ ಮನುಷ್ಯರಲ್ಲಿ ನಿಂತು ಅದನ್ನ ಲಯಗೊಳಿಸುವನು. ಆ ಒಂದು ಲಯದಿಂದ ನಮಗೆ ಈ ದೇಹದಿಂದ ನಮ್ಗೆ ಮುಕ್ತಿ ಕೊಡೋಣ. ಅದಕ್ಕೇನೋ ನಿಧನ ಅಂತ, ಅದನ್ನು ನಿಧನ ಅಂತಾರೆ. ಆಕೆ ಮನುಷ್ಯರಲ್ಲಿ ನಿಧನ ಎಂಬ ಹೆಸರು, ಅದಕ್ಕೆ ಜೀವವನ್ನ ತೆಗೆಯೋದು, ದೇಹದಿಂದ ತೆಗೆಯೋದು. ಸೊ ನಿಧನ ಮನುಜರುಳು ಈ ವಿಧದಲ್ಲಿ. ಸೊ ಅದೇನೇ ಹೇಳ್ತೀವಿ, ಈ ವಿಧದಲ್ಲಿ ಏನು ಪಂಚಸಾಮ, ಇದು 5ರ ಗುಂಪು ನೋಡ್ತಾ ಬಂದ್ವಿ. ಈ 5ರಲ್ಲಿ ಭಗವಂತನೇ ಅಲ್ಲಿ 5 ರೂಪದಿಂದ ನಿಂತು ಅವನೇ ಪ್ರತಿಪಾದ್ಯನಾಗಿ ಆ ಶಬ್ದದಿಂದ ಒಂದೊಂದು ಶಬ್ದವು ನಾವು ನೋಡ್ತಾ ಬಂದಿದ್ದೀವಿ, ಸ್ಥೂಲವಾಗಿ ನೋಡಿದ್ದೀವಿ. ಇಟ್ಸ್ ಅ ವೆರಿ ಡೀಟೇಲ್ಡ್ ಆಗಿ ಉಪನಿಷತ್ತು ಥಾಟ್ಸು. ಸೊ ಇದು ಸ್ಥೂಲವಾಗಿ ಹೀಗೆ ನೋಡಿದ್ದೀವಿ. ಈ ಒಂದು ಗೋವುಗಳಲ್ಲಿ, ಆ ಒಂದು ಆಕಳಲ್ಲಿ ಇದ್ದು, ಆಮೇಲೆ ಆ ಒಂದು ಆವಿಗಳಲ್ಲಿ, ಅಜಗಳಲ್ಲಿ, ಕುರಿ, ಮೇಕೆ ಹಯಗಳಲ್ಲಿ ಮತ್ತು ಮನುಷ್ಯರು, ಈ 5ರಲ್ಲಿ ಈ ಒಂದು ಸಾಮದ ಈ 5 ಹೆಸರುಗಳಿಂದ ಏನೇನು ಹೆಸರು, ಉದ್ಗೀತ, ಹಿಂಕಾರ, ಆಮೇಲೆ ಪ್ರತಿಹಾರ, ಮತ್ತು ಇನ್ನೊಂದು ಪ್ರತಿಹಾರ ಮತ್ತು
ನಿಧನ, ಈ ರೂಪದಿಂದ ಹಿಂಕಾರ, ಪ್ರತಿಹಾರ, ಉದ್ಗೀತ, ನಿಧನ, ಈ ಹೆಸರು, ಈ 5ರಿಂದ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ. ಸೊ ಈ ಒಂದು 5 ರೂಪದಲ್ಲಿ ಈ 5 ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧ, ಸಂಕರ್ಷಣ, ಈ ಒಂದು 5ರ ಗುಂಪು. ಇದರಲ್ಲಿ ನಿಂತು ಈ ಹೆಸರಿಂದ ಯಾರು ಕರೆಯಲ್ಪಡುತ್ತಾನೆ? ದೇವರೇ, ಭಗವಂತನೇ. ಅದಕ್ಕೆ ಈ 5ರಲ್ಲಿ ನಿಂದನೆ ಮಾಡಬಾರದು ಅಂತಾನೆ ಇದು ಒಂದು ವ್ರತ ಅಂತನೂ ಮಾಡ್ತಾರಂತ ಉಪನಿಷತ್ಕಾರರು ಹೇಳ್ತಾರೆ. ಇದು ಒಂದು ವ್ರತ ಅಂತ. ಯಾಕೆ ನಿಂದನೆ ಮಾಡಬಾರ್ದು ಅಂದ್ರೆ, ಆ ಪ್ರಾಣಿಗಳು, ಇವನ್ ಮನುಷ್ಯರೇ ತಗೊಳ್ಳಿ, ಅಜ್ಞಾನಿಯಾಗಿ ಇರ್ಬೋದು, ಆದರೆ ಅವರಲ್ಲಿ ನಿಂತು ಇರುವ ಭಗವಂತ, ಅದಕ್ಕಿಂತ ನಮಸ್ಕಾರ ಮಾಡಬೇಕು ಎಲ್ಲದಕ್ಕೆ ಅಂತ ಇಲ್ಲ, ಯಥಾಯೋಗ್ಯವಾಗಿ ಪೂಜೆಗಳನ್ನು ಮಾಡಬೇಕು. ಅದಕ್ಕೆ ಏನು ಬೇಕು? ಆ ಗೋಗ್ರಾಸ ಗೋವಿಗಿರಬೇಕು, ಅದಕ್ಕೆ ತಕ್ಕಂತೆ ಆಕಳಲ್ಲಿ ಅದು ಕೊಡುವಂತಲ್ಲ. ದೇವರೇ ಇದರಲ್ಲಿ ನಿಂತು ಇದನ್ನು ಕೊಟ್ಟಿದ್ದಾನೆ, ಹುಲ್ಲನ್ನು ಕೊಟ್ಟಿದ್ದಾನೆ, ಹಾಲನ್ನು ಅವನೇ ಕೊಟ್ಟಿದ್ದಾನೆ. ಆ ಕಾಲದಲ್ಲಿ ಇದೆಲ್ಲ ಯಜ್ಞಕ್ಕೆ ಬಳಸುವ ವಸ್ತು ಆಗಿತ್ತು. ಹೀಗೆ ಚಿಂತನೆ ಅಷ್ಟರಲ್ಲಿ ಅದು ಎಷ್ಟು ವೇಗವಾಗಿ ನಮಗೆ ಒಂದು ಜಾಗೆಯನ್ನು ಮುಟ್ಟಿಸಬೇಕು ಅಂದ್ರೆ ಅದರಲ್ಲಿ ಆ ಶಕ್ತಿ ಕೊಟ್ಟು ಮಾಡುವ ಭಗವಂತ. ಅದಕ್ಕೆ ಹೋಗಿ ನಾವು ನಮಸ್ಕಾರ ಮಾಡಿ ಸ್ನಾನ ಮಾಡಿ ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತಿಲ್ಲ. ಯಾವುದಕ್ಕೆ ಯಾವ ರೀತಿಯಾಗಿ ತೃಪ್ತಿಯನ್ನು ಕೊಡೋದೇ ಅದೇ ಅದರ ಪೂಜೆ, ಅದರಲ್ಲಿ ಇರುವಂತಹ ಭಗವಂತನಿಗೆ ಅದು ಪೂಜೆ ಆಗಿಬಿಡುತ್ತೆ. ಸೊ ಮನುಜರುಳು ಈ ರೀತಿಯಾಗಿ ಆ ಪಂಚರೂಪಗಳನ್ನ, ಪಂಚವಿಧ ಪಶುಗಳಲ್ಲಿ ನಾವು ಇರುವಂತಹ ಭಗವಂತನನ್ನ ಆರಾಧನೆ ಮಾಡುವ ಮೂಲಕವಾಗಿ ಏನಾಗತ್ತಂದ್ರೆ ಅವನು ನಮಗೆ ಈ ನೀಚ ಜನ್ಮಗಳನ್ನ ನಮಗೆ ಕೊಡೋದಿಲ್ಲ, ಅಥವಾ ಆ ಜನ್ಮಗಳಲ್ಲಿ ಯಾವುದೇ ಜನ್ಮ ಬಂದ್ರೂ ದೇವರ ಚಿಂತನೆಯನ್ನ ಕೊಡ್ತಾನೆಂಬಲ್ಲಿ ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.